ಒಂದೇ ಒಂದು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಮೇಡಮ್ ಅವ್ರು ಕೊಡಲ್ಲ, ಎಲ್ಲ ಅವ್ರ ಡೈಲಾಗ್ ಫಸ್ಟಿಂದ ಡೈಲಾಗೆ ಅವ್ರು ಕೊಡಲ್ಲ. ಅವ್ರು ಹೆಂಗೆ ಕೊಡ್ತಾರೆ? ಈ ಸಿಕ್ಕಿರೋದೇ ಒಂದು ಚಾನ್ಸ್ ಅವ್ರಿಗೆ. ಇದು 1 ವರ್ಷ 1 ತಿಂಗಳು 2 ತಿಂಗಳಾಯಿತು, ₹1 ಕೆಲಸ ಆಗಿಲ್ಲ. ರೋಡ್ಗಳೆಲ್ಲ ನಾನು ಹಾಕ್ಸಿದ್ದೀನಿ ಅಂತಾರೆ. ಸರ್ ನಿಮ್ಮ MLA ಯಾವಾಗಲೂ ಡೈಲಾಗ್ಸು ಹೆಂಗೆ ಸರ್ ಕಲಿತಾರೆ? ಫಿಲ್ಮ್ ನೋಡಿದ್ರೆ ಆ ಫಿಲ್ಮ್ ಡೈಲಾಗೆ ಬೆಳಿಗ್ಗೆ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹಂಗಿದೆ ಮೇಡಮ್ ಅವ್ರ ಕತೆ. ಹುಟ್ಟಿರೋ ಗಂಡು ಅಂದರೆ ಸಿದ್ದರಾಮಯ್ಯ ಒಬ್ಬನೇ ಅಂತಾನೆ. ನಾವೆಲ್ಲ ಗಂಡಸ್ರೆ. ಮಂಡ್ರೋಡಿದ್ದ ಟಾರ್ ಹಾಕ್ಸಿರೋ ಭೂಪಾತಿ ರಂಗ ಅಂದರೆ ನಮ್ಮ ಸುಧಾಕರ್ ಅವರು. ಗಂಡು ಅಂದೇ ಸಿದ್ದರಾಮಯ್ಯ ಒಬ್ಬರೇ ಅಂತಾರೆ. ಮೇಡಮ್ ಅವರು ಒಬ್ಬರೇನ ಸಿದ್ದರಾಮಯ್ಯನವರು ಗಂಡಿರೋದಿಲ್ಲ, ಯಾರು ಇಲ್ಲ ಮೇಡಮ್ ನಮ್ಮ ಕರ್ನಾಟಕದಲ್ಲಿ. ಸತ್ರು ಅದೇ, ಬದುಕಿದ್ರು ಅದೇ, ಬೇಕಿದ್ದು ಬಿಟ್ಟು ಟಿವಿಯಲ್ಲಿ. ಅರ್ಥ ಆಯ್ತಾ? ಮಾತು ಪ್ರಕಾರ ಕೊಳ್ಳಿ, ತಪ್ಪೇನಿದೆ? ಒಂದು ಹೋಟೆಲ್ ಎಷ್ಟು ನಮ್ಮ ಬಾಸ್ 120 125 ಹೋಟೆಲ್ ಗೆದ್ದಿರೋದು. ಕೊಳ್ಳಿ, ಮಾತು ಉಳಿಸ್ಕೊಳ್ಳಿ, ರಾಜೀನಾಮೆ ಕೊಟ್ಟು ಮಾತು ಉಳಿಸ್ಕೊಳ್ಳಿ, ತಪ್ಪೇನಿದೆ ಅದರಲ್ಲಿ? ಸರ್, ಪ್ರದೀಪ್ ಈಶ್ವರ್ ಅವರು ಈ ಸರಿ ವಿನ್ ಆದ್ಮೇಲೆ ಏನೇನು ಕೆಲಸಗಳು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ? ಮೇಡಮ್ ಯಾವುದು ಮಾಡಿಲ್ಲ. ನಮ್ಮ ಕಣ್ಣಿಗೆ ಯಾವುದು ಅಂಥದ್ದು ಯಾವುದು ಬಂದಿಲ್ಲ. ಬಟ್ ಅವರೇ ಒಂದಿಷ್ಟು ಕಡೆ ಹೇಳ್ಕೊಂಡಿದ್ದಾರಲ್ವಾ, ಆಂಬುಲೆನ್ಸ್ ಇದು ಮಾಡಿದ್ದೀವಿ, ಸ್ಕೂಲ್ದೇನೋ ಮಾಡಿದ್ದೀವಿ, ವಾಟರ್ದೇನೋ ಮಾಡಿದ್ದೀವಿ, ತುಂಬ ಹೇಳ್ಕೊಂಡಿದ್ದಾರೆ. ಅದೆಲ್ಲ ಮತ್ತೆ ಹೇಳ್ಕೊಂಡಿರೋದಲ್ಲ ಏನು ಅನ್ಸುತ್ತೆ ಅನ್ಕೊಟ್ಟು? ಇಲ್ಲ ಮೇಡಮ್, ಯಾವುದೂ ಇಲ್ಲ ಅಂಥದ್ದು. ನಾವು ಯಾವುದು ನೋಡಿಲ್ಲ. ಅವ್ರು ಹೇಳ್ಕೊಳ್ತಾರೆ, ನಾವು ಯಾವುದು ನೋಡಿಲ್ಲ. ಇನ್ನೊಂದು, ಈಗ ಎಲೆಕ್ಷನ್ ಟೈಮಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು, ಸುಧಾಕರ್ ಅವರು ವಿನ್ ಆದರೆ 1 ವೋಟಿಂದ ವಿನ್ ಆದ್ರೂ ರಾಜೀನಾಮೆ ಕೊಡ್ತೀನಿ ಅಂತ. ನಿಮ್ಗೆ ಏನು ಅನ್ಸುತ್ತೆ? ಅವ್ರು ರಾಜೀನಾಮೆ ಕೊಡಬೇಕು ಅಂತ ಅನ್ಸುತ್ತಾ? ಮೇಡಮ್ ಅವ್ರು ಕೊಡಲ್ಲ, ಎಲ್ಲ ಅವ್ರ ಡೈಲಾಗ್ ಫಸ್ಟಿಂದ ಡೈಲಾಗೆ ಅವ್ರು ಕೊಡಲ್ಲ. ಅವ್ರು ಹೆಂಗೆ ಕೊಡ್ತಾರೆ? ಈ ಸಿಕ್ಕಿರೋದೇ ಒಂದು ಚಾನ್ಸ್ ಅವ್ರಿಗೆ. ಸುಧಾಕರ್ ಸರ್ದು ಏನೋ ಮಿಸ್ ಆಯ್ತು ಈ ಸತಿ. ಇನ್ನು ನೆಕ್ಸ್ಟ್ ಆದರೂ ಬರೋಕ್ಕಿಲ್ಲ. ಏನೋ ಒಂದು ಲಕ್ಕಿ ಅಷ್ಟೇ ಅವ್ರದ್ದು, ಒಂದು ಲ್ಯಾಟ್ರಿ ಇದ್ದಂಗೆ. ಏನೋ ಒಂದು ಅವ್ರ ತಂದೆ ತಾಯಿ ಆಶೀರ್ವಾದ ಅಷ್ಟೇ, ಅವ್ರದ್ದು ಯಾವುದು ಇದಿಲ್ಲ ಮೇಡಮ್. ಇನ್ನೊಂದು, ಅವರೊಬ್ರು ಏನೋ ರಾಜಕೀಯ ವ್ಯಕ್ತಿಯಾಗಿ ಬಟ್ ಒಂದಷ್ಟು ಫಿಲಮ್ ಡೈಲಾಗ್ಸು, ಎಲ್ಲೋದ್ರೂ ಡೈಲಾಗ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಏನು ಅನ್ಸುತ್ತೆ ಅವ್ರ ಬಗ್ಗೆ ನಿಮಗೆ? ಈ ಥರ ಎಲ್ಲೋದ್ರೂ ಬರೀ ಡೈಲಾಗ್ಸ್ ಹೇಳ್ಕೊಂಡು ಇದರಿಂದನೇ ಮಾತೆ ಬಂಡವಾಳ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್ ನಾನು ಬೆಂಗಳೂರಿಗೆ ಹೋಗ್ತೀನಿ, ಯಾವತ್ತಾದ್ರೂ ಕ್ಯಾಬ್ ಬುಕ್ ಮಾಡ್ತೀನಿ. ಅಲ್ಲಿ ಲೈಕ್ ಕ್ಯಾಬ್ ಡ್ರೈವರ್ಸ್ ಅವ್ರು ಕೇಳ್ತಾರೆ, ಏನು ಸರ್ ನಿಮ್ಮ MLA ಯಾವಾಗಲೂ ಡೈಲಾಗ್ಸು ಹೆಂಗೆ ಸರ್ ಕಲಿತಾರೆ? ಫಿಲ್ಮ್ ನೋಡಿದ್ರೆ ಆ ಫಿಲ್ಮ್ ಡೈಲಾಗೆ ಬೆಳಿಗ್ಗೆ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹಂಗಿದೆ ಮೇಡಮ್ ಅವ್ರ ಕತೆ. ಏನು ಅನ್ಸುತ್ತೆ ಪ್ರದೀಪ್ ಅವ್ರ ಬಗ್ಗೆ? ನಮ್ಮ ಡೈಲಾಗ್ ಕಿಂಗ್ ಅಷ್ಟೇ. ನಮ್ಮ ಸುಧಾಕರ್ ಸರ್ ಈಸ್ ಎ ಕಿಂಗ್. ಅವರು ಒಂದು ಕಿಂಗು. ಅವ್ರು ಏನೋ ಈ ಸತಿ ಮಿಸ್ ಆಯ್ತು ಮೇಡಮ್ ಅಷ್ಟೇ. ಏನೂ ಮಾಡಿಲ್ಲ ಅಂತಮ್ಮ, ಎಲ್ಲರೂ ಅದೇ ಹೇಳ್ತಾರೆ. ಏನು ರೂಪಾಯಿನ ಕೆಲಸ ಮಾಡಿಲ್ಲ ಅಂತೇಳಿ ನಮ್ಮೂರಿಗೆ ಸುಧಾಕರ್ ಬಂದಾಗ ಅವರು ಹೇಳಿದ್ರು. ಅಲ್ಲಿರೋದು ಅಷ್ಟೇ. ಸುಧಾಕರ್ ಬಂದ ಸುಮಾರು ಕೆಲಸಗಳು ಮಾಡ್ಯವ್ರೆ. ಈ ರೋಡ್ಗಳು ಮಾಡ್ಯವ್ರೆ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ರೋಡ್ಗಳು, ಪ್ರತಿಯೊಂದು ಎಲ್ಲಿಂದ ಎಲ್ಲಿಗೂ ನೋಡಿದ್ರು ಸುಧಾಕರ್ ಬೋರ್ಡ್ಗಳೇ ಎಲ್ಲ ಮಾಡ್ಯವ್ರೆ. ಹಾಂ, ನಿಮಗೆ ಗೊತ್ತಿರೋ ಹಾಗೆ ಪ್ರದೀಪ್ ಈಶ್ವರ್ ಅವರು ಏನು ಕೆಲಸ ಮಾಡಿ ರೂಪಾಯಿ ಕೆಲಸ ಮಾಡಿಲ್ಲ. ಸುಮ್ಮನೆ ಬಡವ್ರ ಮನೆ ಹತ್ರ ಹೋಗಿ ಮಾತು ಕೇಳ್ಕೊಂಡು ಅಲ್ಲಿ ಇಲ್ಲೇ ನೀರಿಟ್ರಿ, ಇಲ್ಲೇ ಊಟ ಹಾಕ್ರಿ ತಿಂತೀನಿ ಅನ್ನೋದು ಎಲ್ಲ ಮಾಡ್ತಾರಂತೆ. ಆ ರೀತಿ ಮಾಡಿದಾಗ ಅದು ಇವ್ರಿಗೆ ಎಲ್ಕೊಂಡು ಜನರಲ್ ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ, ಏನೋ ನೋಡಿದ್ರೆ ಎಂಥ ಗುಣವಾದವರು ಏನೋ ಹೆಂಗೆ ಅಂತೇಳಿ. ಬರೀ ಮಾತೆ ಅಷ್ಟೇ ಹೊರತು ಏನೂ ಇಲ್ಲ, ಬರೀ ಮಾತೆ. ಇನ್ನೊಂದೇನಂದ್ರೆ, ಇವಾಗ ಎಲೆಕ್ಷನ್ ಟೈಮಲ್ಲಿ ಅವ್ರು ಒಂದು ಹೇಳಿಕೆ ಕೊಟ್ಟಿದ್ರು, ಸುಧಾಕರ್ ಅವರು 1 ಓಟದಲ್ಲಿ ಗೆದ್ಬಿಟ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಏನು ಅನ್ಸುತ್ತೆ? ಅವರು ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಅನ್ಸುತ್ತಾ? ಕೊಡಬಾರ್ದು. ಇನ್ನು ಇವರು ಕೊಡ್ತೀವಿ ಅಂತೇಳಿ ಹೇಳಿದ್ರಂತೆ ಅಲ್ಲ, ಅವರೇ ಹೇಳಿದ್ಮೇಲೆ ಇನ್ನೇನದೆ ನಮ್ಮದು. ಹಾಂ, ಅಲ್ಲ, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀರಾ, ಕೊಡಬಾರ್ದು ಅಂತ ಹೇಳ್ತೀರಾ? ಅವ್ರು ಇನ್ನು ಏನೂ ಮಾಡಿರಲ್ಲ, ಇನ್ನು ಕೊಟ್ಬಿಟ್ರೂ ಒಳ್ಳೆಯದೇ ಅಷ್ಟೇ, ಒಂಥರ ನೆಮ್ಮದಿ ಆಗ್ತದೆ ಅಷ್ಟೇ. ಸುಮ್ಮನೆ ಪ್ರಜೆಗಳ ಹತ್ರ ಸುಮ್ಮನೆ ಅದೊಂದು ಬಾಧೆ ಅವರಿಗೆ. ಹಾಂ, ಏನೂ ಮಾಡಲ್ಲ. ಅವರೇ ನಮ್ಮೂರಿಗೆ ಬಂದಾಗ ಹೇಳಿದ್ರು ಸುಧಾಕರ್ 1 ವರ್ಷದಿಂದ ಏನು ಮಾಡ್ಯವ್ರೆ, ರೂಪಾಯಿನ ಕೆಲಸ ಏನೂ ಇಲ್ಲ. ಇನ್ನೊಂದೇನಂದ್ರೆ, ಪ್ರದೀಪ್ ಈಶ್ವರ್ ಅವರು ಎಲ್ಲಿ ಭಾಷಣ ಮಾಡ್ತಾ ಇದ್ರು ಒಂದಷ್ಟು ಫಿಲಮ್ ಡೈಲಾಗ್ಸ್ ಹೊಡಿಯೋದು, ಸೊ ಈ ತರ ಮಾಡ್ತಾ ಹೋಗ್ತಾರೆ. ಅದು ಬರೀ ಡೈಲಾಗ್ಸ್ ಮಾತ್ರ ಸೀಮಿತ ಆಗುತ್ತೆ ಅಥವಾ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ? ಮಾಡಿಲ್ಲ ಅಂತಮ್ಮ, ಎಲ್ಲಿ ಮಾಡಿಲ್ಲ. ನಮ್ಗೆ ಗೊತ್ತಾದ ಮಾತ್ರ ಏನೂ ಮಾಡಿಲ್ಲ, ಅಷ್ಟಾಗದೆ ಅಷ್ಟೇ. ಇವಾಗ ನಮ್ಗೆ ಏನಿಲ್ಲ ಮೇಡಮ್, ಅವ್ರ ಮಾತು ಪ್ರಕಾರ ಅವ್ರು ರಾಜೀನಾಮೆ ಕೊಡಬೇಕು. ಒಂದು ಎರಡನೇದು ಬಂದು 1 ವರ್ಷ 1 ತಿಂಗಳು 2 ತಿಂಗಳಾಯಿತು, ₹1 ಕೆಲಸ ಆಗಿಲ್ಲ. ರೋಡ್ಗಳೆಲ್ಲ ನಾನು ಹಾಕ್ಸಿದ್ದೀನಿ ಅಂತಾರೆ. ನಮ್ಮ ಗುರುಗಳು, ನಮ್ಮ ಡಾಕ್ಟರ್ ಸುಧಾಕರ್ ಅವರು ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ರೋಡ್ಗಳೆಲ್ಲ ಹಾಕ್ಸಿರೋದು. ನಾನು KSRTC ಡ್ರೈವರ್ ರಿಟೈರ್ಡು. ನಮ್ಮ ಪೆರೇಸಂದ್ರ ಹೋಬಳಿ, ನಮ್ಮ ಮಂಡಿಕಲ್ ಹೋಬಳಿ ಕಂಪ್ಲೀಟ್ 1 ಇಂಚು ಮಂಡ್ರೋಡಿದ್ದ ಟಾರ್ ಹಾಕ್ಸಿರೋ ಭೂಪಾತಿ ರಂಗ ಅಂದರೆ ನಮ್ಮ ಸುಧಾಕರ್ ಅವರು. ಅರ್ಥ ಆಯ್ತಾ? ನಾವು 25-30 ವರ್ಷದಿಂದ ದುಡ್ದೀವಿ. ಬರೀ 5,000-5,500 6,000 ಹೋಟೆಲ್ ಇದ್ದಿದ್ದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನೆತ್ಕೊಂಡೋಗಿ
80,000 1 ಲಕ್ಷ ಓಟಲ್ಲಿ ನಮ್ಮ ಸುಧಾಕರ್ ಅವರು ಇದು ಮಾಡಿದ್ರು. ಹಾಂ, ಇಲ್ಲಿ ಅಷ್ಟೊಂದು ಇದು ಮಾಡಿದ್ರು. ಇನ್ನಿವಾಗ ಅವರು ಬಂದಿದ್ದಾರೆ, ನಮಗೆ 4 ಕೆಲಸಗಳಾಗ್ತದೆ. ಇವರು ಏನು ಮಾಡಲ್ಲ. ಇನ್ನೊಂದು ಹೇಳ್ತಾನೆ ಮೇಡಮ್, ಇಡೀ ನಮ್ಮ ಕರ್ನಾಟಕದಲ್ಲಿ ಇರೋದು ಗಂಡು ಅಂದೇ ಸಿದ್ದರಾಮಯ್ಯ ಒಬ್ಬರೇ ಅಂತಾರೆ. ಮೇಡಮ್ ಅವರು ಒಬ್ಬರೇನ ಸಿದ್ದರಾಮಯ್ಯ ಗಂಡು ಇರೋದು? ಇಲ್ಲಿ ಯಾರು ಇಲ್ಲ ಮೇಡಮ್, ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ ಗಂಡಸರು, ಸಿದ್ದರಾಮಯ್ಯ ಒಬ್ಬನೇ ಇರೋದು. ಹುಟ್ಟಿರೋ ಗಂಡು ಅಂದರೆ ಸಿದ್ದರಾಮಯ್ಯ ಒಬ್ಬನೇ ಅಂತಾನೆ. ನಾವೆಲ್ಲ ಗಂಡಸರೇ, ಯಾರೂ ಇಲ್ಲ. ಏನು ಸಿದ್ದರಾಮಯ್ಯ ಒಬ್ಬನೇ ಗಂಡು ಅಂದಿದ್ರೆ ಇನ್ನು ಈಗ ಕರ್ನಾಟಕ ಎಲ್ಲ ಏನಕ್ಕೆ ಇರಬೇಕಾಯ್ತು? ಅದು ನಮಗೆ ಬೇಜಾರು. ನಾವು ಚಿಕ್ಕ ಮಕ್ಕಳಿಂದ ನಮ್ಮ ಸುಧಾಕರ್ ದುಡಿಸಿರೋರು. ನಾವು ಸತ್ರು ಅದೇ, ಬದುಕಿದ್ರು ಅದೇ, ಬೇಕಿದ್ದು ಬಿಡಿ ಟಿ ವಿಯಲ್ಲಿ. ಅರ್ಥ ಆಯ್ತಾ? ಅವ್ರು ಮಾಡ್ದಂಗೆ ಕೆಲಸಗಳು ಇದುವರೆಗೆ ಯಾವ MLA ಮಾಡಿಲ್ಲ, ಮುಂದೆ ಯಾವ MLA ಮಾಡಲ್ಲ. ಇನ್ನೊಂದು ಪ್ರದೀಪ್ ಈಶ್ವರ್ ಅವರು ಹೇಳಿದ್ರಲ್ವಾ, ಸುಧಾಕರ್ ಅವರು ಒಂದು ಲೀಡಲ್ಲಿ ಗೆದ್ರು ರಾಜೀನಾಮೆ ಕೊಡ್ತೀನಿ. ಅವ್ರು ರಾಜೀನಾಮೆ ಕೊಡಬೇಕು ಅಂತ ಅನ್ಸುತ್ತೆ ನಿಮಗೆ? ಕೊಡ್ಬೇಕು ಮೇಡಮ್, ಮಾತು ಪ್ರಕಾರ ಕೊಡಲಿ, ತಪ್ಪೇನಿದೆ. ಒಂದು ಹೋಟೆಲ್ ಎಷ್ಟು ನಮ್ಮ ಬಾಸ್ 120 125 ಹೋಟೆಲ್ ಗೆದ್ದಿರೋದು. ಹಾಂ, ಕೊಡಲಿ. ಮಾತು ಉಳಿಸ್ಕೊಳ್ಳಿ, ರಾಜೀನಾಮೆ ಕೊಟ್ಟು ಮಾತು ಉಳಿಸ್ಕೊಳ್ಳಿ, ತಪ್ಪೇನಿದೆ ಅದರಲ್ಲಿ. ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ರೋಡ್ಗಳೆಲ್ಲ ಹಾಕಿರೋದು ಭೂಪತಿ ರಂಗ ಅಂದರೆ ನಮ್ಮ ಸುಧಾಕರ್ ಒಬ್ಬರೇ. ಯಾರು 1 ಕಿಲೋಮೀಟ್ರ್ ಹಾಕಿಲ್ಲ. ನಾವು ಒಂದು 20-30 ವರ್ಷದಿಂದ ದುಡಿದೀವಿ. ನಮ್ಮದು ಇದೇ ತಾಲೂಕು, ಇದೇ ಹೋಬಳಿನೇ, ಮಂಡಿಕಲ್ ನಮ್ಮದು. ಆದರೆ ಇಲ್ಲೇ ಇದ್ದೀವಿ, ಯಾರು ಹಾಕಿಲ್ಲ. ನಮ್ಮ ಗುಡ್ಬಂಡೆ ರೋಡ್ ಇವತ್ತು ಕಣ್ಣು ಮುಚ್ಕೊಂಡು ಹೋಗ್ಬೋದು. ನಂದೇ ಯಾವಾಗಲೂ ನಮ್ಮ ಇದು ಮಾಡಿದ್ದು ಗಲಾಟೆ, ನಮ್ಮ ದೊಡ್ಡ ಮಾಡಿ ನಿನಗೆ ರೋಡ್ ಬೇಟ್ರಿ ಏನು ಬೇಡ ಅನ್ನೋದು ನಮ್ಮ ಸುಧಾಕರ್ ರೆಡ್ಡಿ ಅವರು. ನಾನು ಅವತ್ತು ಪೂಜೆಗೆ ಬಂದಾಗ, ಸರ್ ಇದು ಫಸ್ಟ್ ಒಂದು ವಾರದಲ್ಲಿ ರೆಡಿ ಮಾಡ್ಬೇಕು ಸರ್ ಅಂದೆ. ನಮ್ಮ ಕ್ಲೋಸ್ ಬಿಡಿ, ನಂಗೆ ಅಂತ ಬಂದಿದ್ದಂಗೆ ನಾವು ನಮ್ಮ ಸುಧಾಕರ್ ಬೇಕಾದ್ರೆ ಜಂಬಾಗಿ ಹೇಳ್ತೀನಿ. ಬಾಪ ಇಲ್ಲ ಅಂದ್ರೆ ನಮ್ಮ ಕಂಟ್ರಾಕ್ಟ್ ಕರೆದ್ರು, ನೋಡಪ್ಪ ಇದು ಒಂದು ವಾರದಲ್ಲಿ ರೆಡಿ ಶುರು ಮಾಡಬೇಕು ಅಂದರು. ಶುರು ಮಾಡಿಬಿಟ್ರು. ನಮ್ಮ ಮಂಡಿಕಲ್ ಕ್ರಾಸಿಂದ ಮಂಡಿಕಲ್ಗೆ ರೋಡು ಆಗೋಯ್ತು. ಇವಾಗ ನಾನು ಕಣ್ಣು ಮುಚ್ಕೊಂಡು ನಾನು 10 ವರ್ಷ ಆ ರೋಡಲ್ಲಿ ಹಿಂಗೆ ನಾನು ಬಸ್ ಹೋಗೋದು ಹಿಂಗೆ 100 ಜನ ಮಕ್ಕಳನ್ನ ಹಾಕ್ಕೊಂಡು ನಾನು ಅವಾರ್ಡ್ ತೊಗೊಂಡೆ KSRTCಯಲ್ಲಿ. ನನ್ನ ಪ್ರಕಾರ ನಮ್ಮ ರೆಡ್ಡಿ ದೊಡ್ಡವರು ನನಗೆ ಯಾವಾಗಲೂ ಕೇಳೋದು, ರೋಡ್ ಬಿಟ್ಟರೆ ಏನು ಬೇಡ. ನಾನು ಹೌದು ಸರ್, ನಂಗೆ ರೋಡ್ ಬೇಕು. ಗುಡ್ಬಂಡೆಯವ್ರು ಎಲ್ಲ ಹೆಂಗೆ ಮಾತಾಡ್ತಾನೆ, ತಲೆ ಬಸ್ಕೊಂಡು ಬಸ್ ಓಡಿಸ್ತಾ ಇದ್ದೀನಿ. ನನ್ನ ರೋಡ್ ಬ್ಲಾಕ್ ಫಸ್ಟು, ಆಮೇಲೆ ನೀವೇನೋ ಮಾಡ್ಕೊಳ್ಳಿ. ನಮ್ಮ ಪ್ರಕಾರನೂ ಹಾಕಿದ್ರು, ಅವ್ರಿಗೂ ಮನಸ್ಸಿನಲ್ಲಿತ್ತು. ಎಲ್ಲ ರೋಡ್ಗಳು ಆಗೋಗಿದೆ ಮೇಡಮ್, ಯಾವುದು ಬಾಕಿ ಇಲ್ಲ. ಇವತ್ತು ಅವರೇ ನಮ್ಮ ಚಿಕ್ಕಬಳ್ಳಾಪುರಕ್ಕೆ MLA ಅಂದರು ಅವರೇ, MP ಅಂದರು ಅವರೇ, ಒಂದು ಗಂಡು ಅಂದರು ಅವರೇ. ಇಷ್ಟು ಮಾತ್ರ ಹೇಳ್ಬಲ್ಲ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.